ಈ ಹೇಮಾವತಿ ಲಿಂಕ್ ಕೆನಾಲ್ ಇನ್ನಷ್ಟು ಕಿಚ್ಚನ್ನ ಹಬ್ಬಿಸ್ತಾ ಇದೆ. ಹೇಮಾವತಿ ನೀರಿಗಾಗಿ ರೈತರ ರೋಷಾಗ್ನಿ. ಯಾಕಂದ್ರೆ ಬರಗಾಲ ಪೀಡಿತ ಜಿಲ್ಲೆ ಅದು. ನೀವು ಪಾವಗಡಕ್ಕೆಲ್ಲ ಹೋಗ್ಬಿಟ್ರೆ ಯಾವ ರಾಯಚೂರಿನಲ್ಲಿ ಇದೀವಿ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸೋ ಕೆಲಸ ಮಾಡಬಾರ್ದು. ಸಮಸ್ಯೆ ಬಗ್ಗೆ ಸಚಿವ ಪರಮೇಶ್ವರ್ ಜೊತೆಗೆ ನಾನು ಮಾತಾಡಿದ್ದೀನಿ ಅಂತ ಈಗ ರಿಯಾಕ್ಷನ್ಗಳು ಬರ್ತಾ ಇದೆ. ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚನೆಯನ್ನ ನಾನು ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಳಿದೀವಿ ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಪರಮೇಶ್ವರ್ ಜೊತೆ. ಅವರು ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ. ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೀನಿ. ಹೇಳಿದೀವಿ ನೋಡಿಯಪ್ಪ, ಯಾರು ಪ್ರಾಜೆಕ್ಟ್ಗೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಾಜೆಕ್ಟ್ ಅದಕ್ಕೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ. ಇದು ಸಿಎಂ ಸಿದ್ದರಾಮಯ್ಯ ಅವರು ಸಮಸ್ಯೆ ಬಗೆಹರಿಸೋದಾಗಿ ಅವರು ಭರವಸೆ ಕೊಡ್ತಾ ಇದ್ದಾರೆ. ಬಟ್ ಪ್ರಾಜೆಕ್ಟ್ ಗಡ್ಡಿಪಡಿಸಬೇಡಿ ಅಂತಿದ್ದಾರೆ. ಪ್ರಾಜೆಕ್ಟ್ ಗಡ್ಡಿಪಡಿಸಲಿಲ್ಲ ಅಂದರೆ ಅವರು ಪ್ರತಿಭಟನೆ ಹೆಂಗೆ ದಾಖಲಿಸ್ತಾರೆ? ಆಮೇಲೆ ಆರಂಭಿಕ ಹಂತದಲ್ಲೇ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನ ಎಲ್ಲ ಆಗಿದೆ. ಸೊ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಒಂದು ಡಿಸಿಷನ್ನ ಹೊರ ಹಾಕಬೇಕು. ಆಮೇಲೆ ರಿಪೋರ್ಟ್ ತೊಗೊಂಡಿದ್ದಾರೆ ತಜ್ಞರಿಂದ ಅಂತ ಅಂದರೆ ಯಾರ ರಿಪೋರ್ಟು, ಎಷ್ಟು ಸೈಂಟಿಫಿಕ್ ಆಗಿದೆ ಆ ರಿಪೋರ್ಟು, ಆಮೇಲೆ ಇದರಿಂದ ತುಮಕೂರಿನ ಜನರಿಗೆ ಸಮಸ್ಯೆ ಆಗಲ್ಲ ಅನ್ನೋದನ್ನು ಹೇಳೋ ಕೆಲಸ ಆದರೂ ಆಗಬೇಕಲ್ವಾ? ಎಲ್ಲ ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಯಾಕೆ ಮಾಡ್ತಿದ್ದಾರೆ? ಕಳೆದ 2-3 ವರ್ಷದಿಂದ ಇಲ್ಲಿ ಪಾದಯಾತ್ರೆ ಹೋರಾಟ ಅಂತ ತೀವ್ರ ಸ್ವರೂಪದಲ್ಲಿ ಆಗ್ತಾ ಇದೆ. ಕೇವಲ ಬಿಜೆಪಿ ಕೇಂದ್ರೀಕೃತ ಹೋರಾಟ ಆಗಿಲ್ಲ. ಇಲ್ಲಿ ಈ ಭಾಗದಲ್ಲಿ ರೈತರು ಆಲ್ಮೋಸ್ಟ್ 5 ತಾಲೂಕಿನ ರೈತರು ಕೂಡ ಇದ್ರ ಬಗ್ಗೆ ಆಕ್ರೋಶನೇ ವ್ಯಕ್ತಪಡಿಸ್ತಾರೆ. ಮಾತಾಡಿಸಿ ನೋಡಿದಾಗ ಅವರೆಲ್ಲರೂ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ, 10 ಪೈಸದ್ದು ಅಂತ ಅಂತಾರೆ. ರಾಮನಗರಕ್ಕೆ ಹೇಮಾವತಿ ನೀರು ಬಿಡುಗಡೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ತೀವ್ರ ವಿರೋಧದ ಮಧ್ಯೆ ಕೂಡ ಕಾಮಗಾರಿ ಆರಂಭ ಆಗ್ತಾ ಇರೋದಕ್ಕೆ ಆಕ್ರೋಶ. ರಾಜ್ಯ ಸರ್ಕಾರ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡುಗಡೆ ಮಾಡಬಾರದು ಅನ್ನುವಂತಹ ಅಭಿಪ್ರಾಯ ಎಲ್ಲರಿಂದ ವ್ಯಕ್ತ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬಿಜೆಪಿ ಶಾಸಕ ಸುರೇಶ್ ಗೌಡ ಇವತ್ತು ಹೋರಾಟದ ಮುಂಚೂಣಿಯನ್ನ ವಹಿಸಿದ್ರು. ಅವರು ಕೂಡ ಹೇಳ್ತಾ ಇದ್ದಾರೆ, ಮುಂದಿನ ಅನಾಹುತಕ್ಕೆ ಆಮೇಲೆ ಸರ್ಕಾರನೇ ಹೊಣೆ ಆಗ್ಬೇಕಾಗತ್ತೆ, ಹುಷಾರ್ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಪ್ರತಿಭಟನೆಗೆ ಸಾವಿರಾರು ಜನ ರೈತರು ಇವತ್ತು ಭಾಗವಹಿಸಿದ್ದಾರೆ. ಈ ಪ್ರತಿಭಟನೆ ನಿಲ್ಲಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಈ ಭಾಗದ ರೈತರು ನಿರ್ಧಾರ ಮಾಡಿದ್ದಾರೆ. ಇವತ್ತು ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿದೆ. ನಾವು ಸರ್ಕಾರ ನಿಯಮಗಳನ್ನು ಮಾಡುತ್ತೆ. ಯಾವಾಗ ರೈತ ವಿರೋಧಿ ನಿಯಮಗಳನ್ನು ಮಾಡ್ತಾರೆ ಅದನ್ನು ರೈತರು ಮುರಿತಾರೆ. ರೈತರಿಗೆ ಅನ್ಯಾಯ ಆದಾಗ ಸರ್ಕಾರಗಳಿರೋದು ರೈತರ ಪರ ನಿಲ್ಲೋದಕ್ಕೆ, ರೈತರ ಧ್ವನಿಯನ್ನು ಕೇಳಿ ನಿರ್ಣಯ ಮಾಡಬೇಕು. ಆದರೆ ಏಕಾಏಕಿ ಇವತ್ತು 10 ತಾಲೂಕುಗಳಿಗೆ ನೀರನ್ನು ಕಡಿತ ಮಾಡಿ ಒಂದೇ ಒಂದು ರಾಮನಗರ ಜಿಲ್ಲೆಗೆ ತಗೊಂಡು ಹೋಗೋದಕ್ಕೆ ನಮ್ಮದು ತೀವ್ರ ವಿರೋಧ ಇದೆ. ನಾನು ಇವತ್ತು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. SP ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ, DC ಅವ್ರಿಗೂ ಮನವಿ ಮಾಡ್ತಿದ್ದೇವೆ. 2 ವರ್ಷದ DC ಆಫೀಸ್ ಮುಂದೆ ಧರಣಿ, ಪಾದಯಾತ್ರೆ ಆಯಿತು. ನಿಟ್ಟೂರಿಂದ ಗುಬ್ಬಿಯಿಂದ ನಿಟ್ಟೂರಿಂದ DC ಕಚೇರಿ, ಪರಮೇಶ್ ಸಾಹೇಬ್ರ ಮನೆ ಗಲಾಟೆ ಮಾಡಾಯಿತು. ನಾವು ಅವ್ರ ಮನೆ ಮುಂದೆ ಹೋರಾಟ